ನಾವು ಎಲ್ಲ ಜೊತೆ ಕಾಂಗ್ರೆಸ್ ಪಕ್ಷದ ಕಟ್ಟಡ ಅಲ್ಲ ಇದು. ಕಾನೂನು ಪ್ರಕಾರವಾಗಿ ಹೇಳಕ್ ಹೋದ್ರೆ ಕಾನೂನಿನ ಚೌಕಟ್ಟಲ್ಲಿ ಹೇಳಕ್ ಹೋದ್ರೆ ಯಾರು ಉಸುರಿಲ್ಲ, ಮಾತಾಡೋದೇ ಇಲ್ಲ. ನಿನ್ನೆ PDO ಹತ್ರ ಹೋಗಿ ಸಹ ನಾನು ಮಾತಾಡಿದ್ದೀನಿ. ಏನಪ್ಪಾ ಇದು ಈ ರೀತಿ ಮಾಡಿದಿರಲ್ಲ, ಹೇಳ್ತಾ ಇದ್ದೆ ಸಿಕ್ಕಿದ್ದೆಲ್ಲ ಇದನ್ನ ಹೇಳ್ಕೊಂಡು ನಾವೇನೋಗಿ ನೀನು ನೀನೇ ಜವಾಬ್ದಾರಿ ತಗೊಂಡಿಲ್ಲ. ನಮ್ಮ ಮೇಲೆನೆ ದೌರ್ಜನ್ಯ ಮಾಡಿದ್ರು. ಗ್ರಾಮ ಪಂಚಾಯತ್ ಅಧ್ಯಕ್ಷರ ಫೈನಲ್ ತೀರ್ಮಾನ, ಅವ್ರು ಯಾರು ಬೇಕು ಹೇಳ್ಬೋದು, ಯಾರು ಬೇಕು ಹೇಳ್ತಾ ಇರ್ಬೋದು. ಈ ಏನಕ್ಕೆ ಪಾಂಪ್ಲೆಟ್ ಎಲ್ಲ ಈ ತರ ಯಾರನ್ನ ಕೇಳಿ ನೀವು ಈ ತರ ಒಂದು ಮೀಟಿಂಗ್ ಯಾರನ್ನ ಕೇಳಿ ನೀವು ಪಾಂಪ್ಲೆಟ್ ಹೊಡಿಸಿರ ಅಂತ ಕೂಡ ನಿನ್ನೆ ನಾನು PDO ಹತ್ರ ಮಾತಾಡಿದೆ. ಇವತ್ತಿಂದಲ್ಲಿ ಪ್ರೋಟೋಕಾಲ್ ಅಂತ ಹೇಳ್ತಾ ಇದ್ರಲ್ಲ, ಪ್ರೋಟೋಕಾಲ್ ಪ್ರಕಾರ ನೀವೇನೇನ ಬೋರ್ಡ್ ಹಾಕಿದ್ರೆ ನಾವು ಸುಮ್ಮನೆ ಇಡ್ತಾ ಇದ್ರಿ. ನಾನು ಕೇಳೋದು ಒಂದೇ, ನಾನು ಯಾಕಂದ್ರೆ ಇವತ್ತಿಂದಲೇ ಮಾನ್ಯ ಶಾಸಕರಾದಂತ ಕೊತ್ತೂರು ಮಂಜಣ್ಣವರು, MS ಅನಿಲ್ ಕುಮಾರ್ ಅಣ್ಣವರು, ನಾವು ಗಲಾಟೆ ಮಾಡ್ಬೇಕಂತೇನೋ ನಾವೇನು ಪಂಚಾಯತ್ ಹತ್ರಕ್ಕೆ ಹೋಗಿರೋರಲ್ಲ. ಮದ್ದೇರಿ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಮದ್ದೇರಿ ಗ್ರಾಮದಲ್ಲಿ ಉದ್ಘಾಟನೆ ಆಗಿರುವ 15ನೇ ಹಣಕಾಸಿನ ನಿರ್ಮಿತ ಗ್ರಾಮ ಪಂಚಾಯಿತಿ ಮೊದಲನೇ ಮಾಡಿಯ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಇವತ್ತು ನಾವು ಯಾವ ರೀತಿ ಯಾರಿಗೂ ಆಗ್ಲಿ, ಒಂದು ನಮ್ಮ ಊರಿನ ಹಿರಿಯರಿಗಾಗ್ಲಿ ಮತ್ತೆ ಗ್ರಾಮಸ್ಥರಿಗಾಗ್ಲಿ, ಸುತ್ತಮುತ್ತಿನ 16 ಹಳ್ಳಿಗೆ ಸಂಬಂಧಪಟ್ಟಿರೋ ಒಂದು ಮದ್ದೇರಿ ಪಂಚಾಯತಿಯಲ್ಲಾಗಲಿ ಯಾರಿಗೂ ಹೇಳದೆ ಇವತ್ತು 15ನೇ ಹಣಕಾಸಿನ ಗ್ರಾಮ ಪಂಚಾಯತಿ ಮೊದಲನೇ ಮಾಡಿ ಅನ್ನೋ ಉದ್ಘಾಟನೆ ಮಾಡಿದ್ದಾರೆ. ಯಾರಿಗೂ ವಿಚಾರ ತಲುಪಿಸದೆ ಇದ್ರ ಹಿಂದೆ ಒಂದು ದಿನ ಹಿಂದೆ ನಿನ್ನೆ PDO ಹತ್ರ ಹೋಗಿ ಸಹ ನಾನು ಮಾತಾಡಿದ್ದೀನಿ. ಏನಪ್ಪಾ ಇದು ಈ ರೀತಿ ಮಾಡಿದಿರಲ್ಲ, ಈ ಏನಕ್ಕೆ ಪಾಂಪ್ಲೆಟ್ ಎಲ್ಲ ಈ ತರ ಯಾರನ್ನ ಕೇಳಿ ನೀವು ಈ ತರ ಒಂದು ಮೀಟಿಂಗ್ ಯಾರನ್ನ ಕೇಳಿ ನೀವು ಪಾಂಪ್ಲೆಟ್ ಹೊಡಿಸಿರ ಅಂತ ಕೂಡ ನಿನ್ನೆ ನಾನು PDO ಹತ್ರ ಮಾತಾಡಿದೆ. PDO ಕೂಡ ನಿನ್ನೆ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು. ನನಗೆ ಇಲ್ಲಿ ಏನೋ ಪಾಂಪ್ಲೆಟ್ಗೆ ನಮಗೂ ಪಾಂಪ್ಲೆಟ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ, ಇದೆಲ್ಲ ಒಬ್ಬ ವ್ಯಕ್ತಿ ಮಾಡಿದಾರಂತ ಅವ್ರು ಹೇಳಿದ್ರು. ಕಟ್ಟಬೇಕಾದ್ರೆ ಯಾವ ಮೂಲದಿಂದ ದುಡ್ಡು ತಗೊಂಡ್ರು ಕೂಡ ಎಲ್ಲ ಸರ್ಕಾರ ಇದೆ. MP ಕೊಡ್ಲಿ, MLA ಕೊಡ್ಲಿ, MLC ಕೊಡ್ಲಿ, ಎಲ್ಲ ರೀತಿ ಕೊಡ್ಲಿ. ಅವರು ನಾನು ಕೇಳಿದ ಇದ್ರ ಜವಾಬ್ದಾರಿ ಎಲ್ಲ PDO ಅಂತ ನಾವು ಕೇಳಿದಾಗಿಲ್ಲಪ್ಪ, ನಮ್ಗೇನು ಇದ್ರ ಬಗ್ಗೆ ನಾವು ಏನು ನಮ್ಮ ಹತ್ರ ಮಾಹಿತಿನೇ ಇಲ್ಲ, ಈ ತರ ಉದ್ಘಾಟನೆ ಇದೆ ಅಂತ ನಮ್ಮ ಹತ್ರ ಹೇಳಿದ್ರು ಬಿಟ್ರೆ ನಮ್ಮ ಹತ್ರ ಬಂದು ಲೆಟರ್ ಆಗ್ಲಿ ಇನ್ನೊಂದಾಗ್ಲಿ ಏನು ನಮ್ಮ ಹತ್ರ ಚರ್ಚೆನೆ ಮಾಡಿಲ್ಲ. ಇದ್ರ ಬಗ್ಗೆ ಸಹಜ ಇಲ್ಲಿ ಏನಿದು ಲೆಟರ್ ಒಂದು ಪಾಂಪ್ಲೆಟ್ ಸಮೇತ ಇಲ್ಲಿರೋ ಸದಸ್ಯರು ಕೂಡ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಇದೆಲ್ಲ ಒಬ್ಬ ವ್ಯಕ್ತಿನಿಂದ ಇವತ್ತು ದಿನದಲ್ಲಿ ಮದ್ದೇರಿ ಗ್ರಾಮ ಪಂಚಾಯತಿ ಕಟ್ಟಡ ಉದ್ಘಾಟನೆ ಆಗಿರೋದು. ಇದನ್ನ ನಾನು ಇವತ್ತಿಂದ ಕೇಳೋದಕ್ಕೆ ಹೋದ ಸಂದರ್ಭದಲ್ಲಿ MLC ಅವರು MLC ಅವರು ನಮ್ಗೆ ಇದ್ರ ಬಗ್ಗೆ ನಾವ್ ಯಾರಿಗೂ ಏನು ಮಾಹಿತಿ ಕೊಡೋ ಅಧಿಕಾರ ಏನು ಕೊಡ್ಬೇಕಂತ ಏನಿಲ್ಲ ಅಂತ ನಮ್ಮ ಮೇಲೆನೆ ಅಪವಾದ ಮಾಡಿದ್ರು. ಇದು ಪಂಚಾಯತಿ ಬಂದ್ಬಿಟ್ಟು 16 ಹಳ್ಳಿಗೆ ಸಂಬಂಧಪಟ್ಟರು. ಒಂದು ನಿನ್ನೆ ಕೂಡ ನಾನು ಬಂದಿದ್ರ ಬಗ್ಗೆ ಮಾಹಿತಿ ಬಂದಿದ್ದ ತಕ್ಷಣ ನಿನ್ನೆ ಬಂದು ನಮ್ಮ PDO ಹತ್ರ ಮಾತಾಡ್ತೀನಿ. ನಿನ್ನೆ PDO ನಿನ್ನೆ ಬಂದು ನಮ್ಮ PDO ವಿಚಾರ ಏನ್ ಸರ್ ಇದು ಈ ತರ ಮಾಡ್ತಾ ಇದ್ದಲ್ಲ, ಒಬ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಒಬ್ಬನ ಕರ್ಸಿಲ್ಲ, ಒಂದು ಮೀಟಿಂಗ್ ಮಾಡಿದ್ರೆ ಏನಿಲ್ಲ, 16 ಹಳ್ಳಿಗೆ ಸಂಬಂಧಪಟ್ಟ ಯಾರನ್ನ ಒಬ್ಬನ ಕರ್ಸಿ ಮೀಟಿಂಗ್ ಮಾಡಿದ್ರ, ಮೆಂಬರ್ಸ್ ಮೀಟಿಂಗ್ ಮಾಡಿದ್ರೆ ಅಂತ ಹೇಳಿದ್ರೆ ಇಲ್ಲ ಏನು ಮಾಡಿಲ್ಲ ಅಂತ ಅವ್ರು ಹೇಳಿದ್ರು. ಏನ್ ಸರ್ 3ನೇ ದಿನ ಟೈಮ್ ಇದ್ದಿದ್ದು ಮೀಟಿಂಗ್ ಮಾಡಿಲ್ಲ ಯಾರನ್ನ ಯಾವ್ದಾದ್ರು ಇನ್ಫಾರ್ಮೇಶನ್ ಮಾಡಿದ್ದೀರಾ? ಅಧ್ಯಕ್ಷ ಮುರಳಿ ಫಸ್ಟ್
ಇದು ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಒಬ್ಬರಿಗೆ ಇನ್ಫಾರ್ಮೇಶನ್ ಒಂದು 16 ಹಳ್ಳಿಯಲ್ಲಿ ಒಬ್ಬರಿಗೂ ಇನ್ಫಾರ್ಮೇಶನ್ ಇಷ್ಟಕ್ಕೆ ಬಂದಂಗೆ ಅವ್ರ ಹೆಸರು ಹಾಕಿಸ್ಕೊಂಡು ಏನ್ ಬೇಕು ಮಾಡಿಸ್ಕೊಂಡು ಉದ್ಘಾಟನೆ ಇಮಿಡಿಯೇಟ್ಲಿ ಮಾಡಿ ಒಬ್ಬರಿಗಾದ್ರೂ ಒಂದು ಮಾಹಿತಿ ಕೊಟ್ಟಿದ್ರೆ ನಾವು ಎಲ್ಲ ಜೊತೆ ಸರಿ ಇನ್ನ ನಾವು ಪಂಚಾಯತಿ ನಾವು ಅಭಿವೃದ್ಧಿ ನಾವು ನಿಮ್ ಜೊತೆ ಕೈ ಜೋಡಿಸಿ ಇವಾಗ ನೀವು ನಮ್ಮ ಶಾಸಕರು ನೀವು ಶಾಸಕರಾಗಿಂದ ಇನ್ನ ನಾವು ನಿಮ್ ಇನ್ನ ಹೆಚ್ಚರಾಗಿಂದ ನಾವು ಮರ್ಯಾದೆ ಮಾಡಿ ನಾವು ಅಭಿವೃದ್ಧಿ ಮಾಡಿಸ್ಕೊಳ್ಳಲ್ಲ ಅವ್ರು ಬೇಕಾದ್ರೆ ಹಾಸ್ಕೊಂಡು ಏನ್ ಮಾಡ್ತಿದ್ರೆ ನಮ್ಮ ಕಡೆಗಣಿಸ್ತಿದ್ದಾರೆ ಎಲ್ಲ ಪಾರ್ಟಿಗಳು ತಾನೇ ಎಲ್ಲ ಸಂಬಂಧಪಟ್ಟ ಪಾರ್ಟಿಗಳು ತಾನೇ ಸಂಬಂಧಪಟ್ಟ ನಮ್ಮ ಮೇಲೆನೆ ದೌರ್ಜನ್ಯ ಮಾಡಿದ್ರು. ನಾನು ಕೇಳೋದು ಒಂದೇ, ನಾನು ಯಾಕಂದ್ರೆ ಇವತ್ತಿಂದಲೇ ಮಾನ್ಯ ಶಾಸಕರಾದಂತ ಕೊತ್ತೂರು ಮಂಜಣ್ಣವರು, MS ಅನಿಲ್ ಕುಮಾರ್ ಅಣ್ಣವರು, ನಾವು ಗಲಾಟೆ ಮಾಡ್ಬೇಕಂತೇನೋ ನಾವೇನು ಪಂಚಾಯತ್ ಹತ್ರಕ್ಕೆ ಹೋಗಿರೋರಲ್ಲ. ನಾವು ಸಮಾಧಾನವಾಗಿ, ಯಾಕಂದ್ರೆ ಇದು ಊರ್ ಮರ್ಯಾದೆ, ಇದೊಂದು ನಮ್ಮ ಶಾಸಕರ ಮರ್ಯಾದೆ, ನಾವು ಮಧ್ಯರೀಕರಿಸಿ ಅವಮಾನ ಮಾಡ್ಬೇಕಂತ ನಾವೇನು ಹೋಗಿ ಪಂಚಾಯತಿಯಲ್ಲಿ ನಾವು ಮಾತಾಡಿಲ್ಲ. ಅಲ್ಲಣ್ಣ ಈ ತರ ಮಾಡ್ತಾ ಇದ್ದೀರಲ್ಲಣ್ಣ, ಇದು ಸರಿ ಏನೋ ಅಂತ ನಾವು ಕೇಳಿದಷ್ಟೇ. ಅಲ್ಲಿ ಏನಣ್ಣ ಈ ತರ ಪಂಚಾಯತಿ ಉದ್ಘಾಟನೆ ಮಾಡಿದಾರಲ್ಲ, ಒಬ್ಬ ಸದಸ್ಯರಿಗಾಗ್ಲಿ ಒಂದು ಮೀಟಿಂಗ್ ಆಗ್ಲಿ ಸಹಜ ಮಾಡಿಲ್ಲ. PDO ಅವ್ರಿಗೆ ಕೇಳಿದ್ರೆ ನಮಗೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಕೂಡ ನನ್ನ ಹತ್ರ ಹೇಳಿದ್ರು. ಇವತ್ತಿಂದಲ್ಲಿ ಅಲ್ಲಿ ಆ ಮಾತು ಬಂದಿಲ್ಲ. ಏನನ್ನ ಮಾಡ್ಲಿ, ಯಾಕಂದ್ರೆ ಇದು ಕಾಂಗ್ರೆಸ್ ಪಕ್ಷದ ಕಟ್ಟಡ ಅಲ್ಲ. ಇದು ಮಾಡ್ತಾ ಇರೋದು 16 ಹಳ್ಳಿಗೆ ಸಂಬಂಧಪಟ್ಟಿರೋದ ಒಂದು ಗ್ರಾಮ ಪಂಚಾಯತಿ ಉದ್ಘಾಟನೆ ಮಾಡ್ತಾ ಇರೋದು. ಅದನ್ನಿಂಕ ಎಲ್ಲಾ ಒಬ್ಬ ಕಾರ್ಯಕರ್ತರುಗಳು ಇನ್ನೊಬ್ರಾಗ್ಲಿ ಮತ್ತೆ ನೀವೆಲ್ರಿಗೂ ಮನೆಗೆ ಹೋಗಿ ಅಂತ ನಾವ್ ಹೇಳ್ತಾ ಇಲ್ಲ. ಒಂದು ಊರು ಮುಖಂಡರಿಗಾದ್ರೂ ಹೇಳ್ಬೋದಲ್ಲ. ಅದನ್ನಷ್ಟೇ ನಾನು ಬಂದಲ್ಲಿ ಕೇಳಕ್ ಬಂದಿದ್ದು. ಇಲ್ಲಾಂದ್ರೆ ನಾನು MLC ಅವ್ರಿಗಾಗ್ಲಿ MLA ಅಣ್ಣವ್ರಿಗಾಗ್ಲಿ ನಾನು ಅವಮಾನ ಮಾಡಿಸ್ಬೇಕು, ಇದು ಮಾಡ್ಬೇಕು ಅಂತ ನಾನೇನು ಅಲ್ಲಿ ಬಂದಿರೋನಲ್ಲ. ನಾನು ಡೇಟ್ ಕೊಟ್ಟಿದ್ದಾರೆ, ಅದನ್ನ ಎಲ್ರಿಗೂ ಜವಾಬ್ದಾರಿ ಸಾರ್ವಜನಿಕವಾಗಿ ಪ್ರಕಟಣೆ ಮಾಡೋದಲ್ಲ ಇದು. ಅವ್ರಿಗೆ ಏನ್ ಇದ್ರ ಬಗ್ಗೆ ಮಾತ್ರ ನಾನು ಅಲ್ಲಿ ಮಾತಾಡಕ್ ಮತ್ತಿದ್ದು. ಇವತ್ತಿಂದಲ್ಲಿ ಪ್ರೋಟೋಕಾಲ್ ಅಂತ ಹೇಳ್ತಾ ಇದ್ರಲ್ಲ, ಪ್ರೋಟೋಕಾಲ್ ಪ್ರಕಾರ ನೀವೇನೇನ ಅಲ್ಲಿ ಬೋರ್ಡ್ ಹಾಕಿದ್ರೆ ನಾವು ಸುಮ್ಮನೆ ಇಡ್ತಾ ಇದ್ರಿ. ಪ್ರೋಟೋಕಾಲ್ ಪ್ರಕಾರ ಅದು ಬೋರ್ಡ್ ಇಲ್ಲ, ಪ್ರೋಟೋಕಾಲ್ಗೆ ಬರಲ್ಲ. ಅದು ಒಬ್ಬ ವ್ಯಕ್ತಿ, ಒಬ್ಬ ಸಾಮಾನ್ಯ ಒಂದು ಊರಲ್ಲಿ ಒಬ್ಬ ಲೀಡರ್ ಹೆಸರು ಕೂಡ ಅದ್ರಲ್ಲಿ ಇಲ್ಲ. ಒಂದು ಪಾಂಪ್ಲೆಟ್ ಅಲ್ಲಿ ಹಾಕ್ಸಕ್ ಕೂಡ ಆಗಿಲ್ಲ. ಇದೇ ಕಾಂಗ್ರೆಸ್ ಕಾರ್ಯಕರ್ತರೇ ಈ ಪಾಂಪ್ಲೆಟ್ ನೋಡಿ ಬೇಜಾರ್ ಬಿದ್ದಿದ್ದಾರೆ. ಅದು ನಿಮ್ಮ ಹತ್ರ ಹೇಳ್ಕೊಳಕ್ ಆಗ್ತಲ್ಲ. ಅವ್ರು ಇವತ್ತಿಂದಲೇ ಪ್ರೋಟೋಕಾಲ್ ಅಂತ ಅನಿಲ್ ಅಣ್ಣವ್ರು ಹೇಳಿದ್ರು. ಈ ಪ್ರೋಟೋಕಾಲ್ ಯಾರು ಲೆಟರ್ ಮಾಡಿಸಿದ್ರು, ಪಾಂಪ್ಲೆಟ್ ಯಾರು ಮಾಡಿಸಿದ್ರು ಅಂತ ಕೇಳಿದ್ರಿಗೆ ನಾನು ಇದ್ರ ಜವಾಬ್ದಾರಿ ಎಲ್ಲ PDO ಮತ್ತು UO ಅವ್ರದೇ ಅಂತ ಹೇಳಿದ್ರು ನನ್ಗೆ. ಯಾರು? ಅನಿಲ್ ಅಣ್ಣವ್ರು. ಇವತ್ತಿಂದಲೂ ಓಕೆ, ಅದನ್ನ ಪ್ರಕಾರ ನಾನು ಇವತ್ತು ಪ್ರೋಟೋಕಾಲ್ ಅಂತ ಹೇಳಿದ್ದಾರೆ. ಇದನ್ನ ನಾನು CO ಮತ್ತು DC ಇಬ್ರಿಗೂ ನಾನು ಈ ಅರ್ಜಿ ಒಂದು ಕೊಡ್ತೀನಿ. ಇದು ಪ್ರೋಟೋಕಾಲ್ ಪ್ರಕಾರ ಮಾಡಿದಾರಾ ಅಂತ ಅವರೇ ಸೂಚನೆ ಮಾಡಿ ನಮ್ಗೆ ತಿಳಿಸ್. ಮುಂದಿನ ದಿನಗಳಲ್ಲಿ ಇದ್ರ ಬೆಲೆ ನಿಮ್ಗೆ ಗೊತ್ತಾಗುತ್ತಣ್ಣ. ಮುಂದಿನ ದಿನಗಳಲ್ಲಿ ಇದ್ರ ವಿಚಾರವಾಗಿ ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ನೀವೇ ನೋಡಿ ಅಣ್ಣ.